ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಹೊರಗಡೆ ಬಂದೆ. ಮಳೆ ಬರ್ತಾಯಿತ್ತು, ಇಲ್ಲಾಂತ ಚೆಕ್ ಮಾಡ್ಕೊಂಡು ಹೋಗೋಕ್ಕೆ. ಮಳೆ ಏನು ಬರ್ತಾ ಇರಲಿಲ್ಲ, ಎಲ್ಲ ನಿಂತೋಗಿತ್ತು. ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋಷ್ಟರಲ್ಲಿ ನನಗೆ ಬೆಳಗ್ಗೆ ಯಾಕೋ ಬೇಜಾರಾಗಿತ್ತು. ಯಾಕೆ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಿದೆ. ಮೊಬೈಲಲ್ಲಿ ಕೆಟ್ಟ ಕಮೆಂಟ್ ಯಾವುದೋ ಒಂದು ಬೋಳಿ ನನ್ನ ಮಗ ಕೆಟ್ಟ ಕಮೆಂಟ್ ಹಾಕಿದ್ದ. ಅದು ನೋಡಿ ತುಂಬ ಬೇಜಾರಾಯಿತು. ಆಮೇಲೆ ಬ್ರಷ್ ಮಾಡಿಕೊಂಡು ಸ್ವಲ್ಪ ಮುಖಕ್ಕೆಲ್ಲ ತೊಳ್ಕೊಂಡು ಬಂದೆ. ಬೆಳಗ್ಗೆ ನೆನ್ನೆ ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ಬೆಳಗ್ಗೆ ಇನ್ನೇನು ಮಾಡೋದು ಅಂತ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಇವತ್ತು. ತುಂಬ ಮೂಡ್ ಆಫ್ ಆಗಿತ್ತು. ಮಳೆ ಬಿಸಿಲು ಬಂದರೆ ಎಲ್ಲ ಒಣಗಾಕೋಣ ಅಂದ್ಕೊಂಡಿದ್ದೆ, ಬಿಸಿಲೇ ಬಂದಿಲ್ಲ. ಸರಿ ಆಯಿತು ಅಂತ ಮಕ್ಳಿಗೆ ಏನಾದರೂ ಮಾಡ್ಕೊಡೋಣ ಅಂತ ತೆಂಗಿನಕಾಯಿ ಸ್ವಲ್ಪ ಇತ್ತು, ಅದು ತಗೊಂಡು ಎಲ್ಲ ನೋಡಿ ಫ್ರೆಂಡ್ಸ್, ಮನೇಲಿ ಜಾಗನೇ ಇಲ್ಲ. ಈ ಮನೆ ಬಗ್ಗೆ ಕೆಟ್ಟದಾಗ ಒಂದು ಮಾತು ಹೇಳಿ ಕಮೆಂಟ್ ಹಾಕಿದ್ದ ಅವನು. ಅದಕ್ಕೆ ತುಂಬ ಬೇಜಾರಾಗಿತ್ತು. ಇಟ್ಕೊಳೋಕೆ ಜಾಗ ಇಲ್ದಿರ ಮಂಚದ ಕೆಳಗಡೆ ಇಟ್ಕೊಂಡಿದ್ದೀನಿ ಸಾಮಾನೆಲ್ಲ. ನಿಮ್ಮ ಮನೆ ಒಂಥರ ಇದೆ ಅಂತ ಏನೋ ಕೆಟ್ಟ ಕಮೆಂಟ್ ಹಾಕಿದ. ಅದರಿಂದ ತುಂಬ ಬೇಜಾರಾಗಿತ್ತು ನನಗೆ. ನೋಡಿ ಫ್ರೆಂಡ್ಸ್, ಮಕ್ಳಿಗೆ ಏನೋ ಮಾಡಿಕೊಡೋಣ ಅಂತ ಅವಲಕ್ಕಿ, ತೆಂಗಿನಕಾಯಿ, ಸೋಡಾ, ಆಮೇಲೆ ಸಕ್ಕರೆ, ಬಾಳೆಹಣ್ಣು ಎಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಬ್ಬಳೇ ಮಾಡಬೇಕಲ್ಲ, ತೆಂಗಿನಕಾಯಿ ಹೊಡಿತಾ ಇದ್ದೀನಿ. ತೆಂಗಿನಕಾಯಿ ಎಲ್ಲ ಹೊಡೆದು ತುರಿಬಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಬೇಕು. ಹಂಗಾಗಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಒಬ್ಬಳೇ ಫೋನ್ ಹಿಡ್ಕೊಂಡು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಏನು ಮಾಡೋದು, ಡೈಲಿ ಬ್ಲಾಗ್ ಮಾಡಬೇಕಲ್ಲ. ಬ್ಲಾಗ್ ಮಾಡಿದ್ರೆ ನನಗೂ ಸ್ವಲ್ಪ ಸಹಾಯ ಆಗುತ್ತೆ. ಕೆಲಸ ಇಲ್ದಿರ ಮನೆಯಲ್ಲೇ ಬಿದ್ದಿದ್ದೀನಿ. ಹಾಗೆ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ, ಕಾಯಿ ತುರಿತಾ ಇದ್ದೆ. ಜನ ಹಿಂಗೆಲ್ಲ ಮಾತಾಡ್ತಾರಲ್ಲಪ್ಪ ಅಂತ. ಅದಕ್ಕೆ ತುಂಬ ಬೇಜಾರಾಯ್ತು ನನಗೆ. ಅದಕ್ಕೆ ಈಗ ಯಾಕೋ ನಿದ್ದೆನೇ ಬಂದಿಲ್ಲ. 12-1 ಗಂಟೆ ಆಗ್ತೈತೆ. ಎಲ್ಲ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ. ಬ್ಲಾಗ್ ಮಾಡಿರೋದು ಎಡಿಟ್ ಮಾಡಿ ಹಾಕೋಣ ಅಂತ ಈಗ ಕೂತ್ಕೊಂಡಿದ್ದೀನಿ. ನಿದ್ದೆನೇ ಬಂದಿಲ್ಲ. ಒಬ್ಬಳೇ ಮಾಡಬೇಕಲ್ವಾ. ಮನೆ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡ್ದೆ. ನಿಮ್ಮ ಮನೆ ನೋಡು ಚಂಡಾಲವಾಗಿದೆ, ದರಿದ್ರವಾಗಿದೆ ಅಂತ ಹೇಳ್ತಾ ಇದ್ದಾನೆ. ಯಾರಾದರೂ ಮನೆ ಬಗ್ಗೆ ಕೆಟ್ಟದಾಗಿ ಹೇಳ್ತಾರಾ ಹೇಳಿ ನೀವೇ? ನಮ್ಮ ಪರಿಸ್ಥಿತಿ ಹೆಂಗಿದೆ ನೋಡಿ. ಅವನು ಆ ಥರ ಮಾತಾಡ್ದ, ಆ ಥರ ಮೆಸೇಜ್ ಹಾಕಿದ್ದ. ಅದೆಲ್ಲ ನೆನೆಸ್ಕೊಂಡು ಬೇಜಾರಾಗಿ ನಾನು ಸುಮ್ಮನೆ ಬೊಗಳೋ ನಾಯಿ ಯಾವತ್ತೂ ಕಚ್ಚಲ್ಲ ಅಂಥೇಳಿ ಸುಮ್ಮನೆ ಬೊಗಳ್ಕೊಂಡು ಹೋಗಲಿ ನಾಯಿ ಅಂಥೇಳಿ ನಾನೇನು ಮಾಡಿದೆ, ಸುಮ್ಮನೆ ನನ್ನ ಕೆಲಸ ಯೋಚನೆ ಮಾಡ್ಕೊತ ಜನ ಹೆಂಗಿದ್ರೂ ಆಡೋದನ್ನು ಬಯೋದನ್ನ ಬಿಡಲ್ಲ. ಚೆನ್ನಾಗಿದ್ರೆ ನೋಡಪ್ಪ ಚೆನ್ನಾಗಿದ್ದಾರೆ ಅಂದ್ಕೊತಾರೆ, ಚೆನ್ನಾಗಿಲ್ಲ ಅಂದ್ರೇನು ಅವ್ಳು ಚೆನ್ನಾಗಿಲ್ಲ ಭಿಕಾರಿ ಥರ ಇದ್ದಾರೆ ಅಂದ್ಕೊತಾರೆ. ಏನೋ ನನಗೆ ಬಂದ ಮಟ್ಟಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಯಾವನೇನಾದರೂ ಅಂದ್ಕೊಳ್ಬೋದು. ಅವ್ನು ಯಾವ ಥರ ಕಮೆಂಟ್ ಹಾಕಿದ ಅಂದರೆ ತಿರುಪೆ ಥರ ಇದೆ ನಿಮ್ಮ ಮನೆ ಅಂದ. ಹಾಗಾಗಿ ತುಂಬ ಬೇಜಾರಾಗಿ ಅಪ್ಸೆಟ್ ಆಗಿತ್ತು. ಅದಕ್ಕೆ ನಾನು ಎಲ್ಲೂ ಹೋಗಲಿಲ್ಲ ಇವತ್ತು. ಮೂಡು ತುಂಬ ಬೇಜಾರಾಗಿಬಿಟ್ಟಿತ್ತು. ಹಾಗಾಗಿ ನನಗೆ ಬರೋ ಥರ ವೀಡಿಯೋ ಮಾಡಿದೆ ಒಬ್ಬೊಬ್ಬಳೇ. ಅದು ನನಗೆ ವೀಡಿಯೋ ಮಾಡೋಕ್ಕೆ ಬರಲ್ಲ. ನೋಡೋಣ, ಯೂಟ್ಯೂಬಲ್ಲಿ ಹಾಕಿದ್ರೆ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಯಾರೋ ಹೇಳಿದರು. ಹಾಗಾಗಿ ಯೂಟ್ಯೂಬಲ್ಲಿ ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾವನೇನಾದರೂ ಅಂದ್ಕೊಂಡು ಹೋಗಲಿ. ಒಳ್ಳೆ ಮನುಷ್ಯರು ಒಳ್ಳೆಯದೇ ಕಮೆಂಟ್ ಹಾಕ್ತಾರೆ, ಕೆಟ್ಟ ಮನುಷ್ಯರು ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ. ಹಂಗಂತ ನಾನೇನು ಎಲ್ಲ ಬಿಟ್ಕೊಂಡೇನು ಕುಣಿದು ನಾನೇನು ವೀಡಿಯೋ ಮಾಡಿಲ್ಲ. ಎಲ್ಲರೂ ಹಾಕ್ದಂಗೆ ನಾನು ಹಾಕಿದ್ದೀನಿ. ಏನೋ ಸ್ವಲ್ಪ ನನಗೂ ಸ್ವಲ್ಪ ಕಷ್ಟ ಕಮ್ಮಿ ಆಗುತ್ತೆ ಅಂತ. ಅಷ್ಟರಲ್ಲಿ ನೋಡಿ ಹಿಂಗಾಯಿತು ಇವತ್ತೆಲ್ಲ ವ್ಲಾಗ್. ನನಗೆ ತುಂಬ ಬೇಜಾರಾಯಿತು. ಊಟನೇ ಮಾಡಿರಲಿಲ್ಲ. 2 ಗಂಟೆ ಆಗಿತ್ತು ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ. ಪಪ್ಪಾಯ ಹಣ್ಣಿತ್ತು, ಕಟ್ ಮಾಡ್ಕೊಂಡು ತಿಂದು ಆಮೇಲೆ ಇದೆಲ್ಲ ಎತ್ತಿಕ್ಕಿ ಅದರಲ್ಲೇ ಸ್ವಲ್ಪ ಮುಖಕ್ಕೆ ಸ್ವಲ್ಪ ಕ್ಲೀನಪ್ ಥರ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಒಣಗಾಕಕ್ಕೆ ಬಿಟ್ಟಾದಮೇಲೆ ಇನ್ನೇನು ನನ್ನ ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಸ್ವಲ್ಪ ಹೊತ್ತೊಂದು 1/2 hour ಮಲ್ಕೊಂಡು ಆಮೇಲೆ ಎದ್ದು ನಿದ್ದೆನೇ ಬಂದಿಲ್ಲ. ಅವ್ರಿಗೆ ಸುಟ್ಟು ಕೊಟ್ಟೆ. ಚೆನ್ನಾಗಿತ್ತಮ್ಮ ಅಂತ ಅಂದರು. ನಾನೇನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ನಾಳೆ ಸಿಗೋಣ ಫ್ರೆಂಡ್ಸ್, ಅಷ್ಟೇ ಇವತ್ತಿನ ವೀಡಿಯೋ.